ರಾಜ್ಯದಲ್ಲಿ ಸಂಚಲನ ಮೂಡಿಸಿದಂತಹ ಪವರ್ ಶೇರಿಂಗ್ ರಹಸ್ಯ ಆ ಸ್ಫೋಟಕ ಸತ್ಯ ಅನಾವರಣಗೊಂಡಿದೆ. ಪವರ್ ಶೇರಿಂಗ್ ರಹಸ್ಯ ಆ ಮೂವರಿಗೆ ಮಾತ್ರ ಗೊತ್ತಿರೋ ಸತ್ಯ. ಹಾಗಾದ್ರೆ ಆ ಮೂವರು ಯಾರು? ಪವರ್ ಶೇರಿಂಗ್ ರಹಸ್ಯ ಸ್ಫೋಟಕ ಸತ್ಯ ಅನಾವರಣ. ಪವರ್ ಶೇರಿಂಗ್ ಸೀಕ್ರೆಟ್ ಆ ಮೂವರು ವ್ಯಕ್ತಿಗಳಿಗೆ ಮಾತ್ರ ಗೊತ್ತು. ಹಾಗಾದ್ರೆ ಆ ಮೂವರು ಯಾರು? ಒಂದು ಸೋನಿಯಾ, ಎರಡು ರಾಹುಲ್ ಗಾಂಧಿ, ಮೂರು ಖರ್ಗೆಗೆ ಗೊತ್ತಿರೋ ರಹಸ್ಯ. ಈ ಮೂವರಿಗೆ ಮಾತ್ರ ಗೊತ್ತು ಪವರ್ ಶೇರಿಂಗ್ ಒಪ್ಪಂದ ರಹಸ್ಯ. ಏನಾಗಿದೆ ಏನಾಗಿಲ್ಲ ಅನ್ನೋದು ಆ ಮೂರು ಜನರಿಗೆ ಮಾತ್ರ ಗೊತ್ತಿರೋದು. ಪವರ್ ಶೇರಿಂಗ್ ಒಪ್ಪಂದದ ಆ ರಹಸ್ಯ ಬೇರೆ ಯಾರಿಗೂ ಗೊತ್ತಿಲ್ಲ. ಹಿಂಗೆ ಹೇಳಿದ್ಯಾರು? ಹರಿಪ್ರಸಾದ್ ಸ್ಫೋಟಕ ಬಾಂಬು, ಕಾಂಗ್ರೆಸ್ಸಿನ MLC, ಹರಿಯಾಣದ ಉಸ್ತುವಾರಿ. ಈ ಬಗ್ಗೆ ಮಾತನಾಡದಂತೆ ಹೈಕಮಾಂಡ್ ಸೂಚಿಸಿದೆ ಎಂದ BK ಹರಿಪ್ರಸಾದ್. ನಿಜಕ್ಕೂ ಸಿದ್ದರಾಮಯ್ಯ DK ನಡುವೆ ನಡೆದಿದೆಯಾ ಪವರ್ ಶೇರಿಂಗ್ ಒಪ್ಪಂದ? ಕಾಂಗ್ರೆಸ್ ಪಕ್ಷದಲ್ಲಿ ನಡೆದು ಹೋಗುತ್ತಾ ನವೆಂಬರ್ ಕ್ರಾಂತಿ? ಪವರ್ ಶೇರಿಂಗ್ ರಹಸ್ಯ ಸ್ಫೋಟಕ ಸತ್ಯ ಅನಾವರಣ. DK 2.5 ವರ್ಷ, ಸಿದ್ದರಾಮಯ್ಯ 2.5 ವರ್ಷ ಅಧಿಕಾರ ಹಂಚಿಕೆಯಾಗುತ್ತೆ ಅಂತ ಹೇಳಿ 2023ರ ಅಸೆಂಬ್ಲಿ ಚುನಾವಣೆ ಪೂರ್ವ ಒಂದಷ್ಟು ಊಹಾಪೋಹಗಳು ಹರಿದಾಡಿತ್ತು. ಕಾಂಗ್ರೆಸ್ಸಿನ ಕೇಂದ್ರ ನಾಯಕರು ಎರಡೂ ನಾಯಕರಿಗೆ, ಒಂದು ಒಕ್ಕಲಿಗ ನಾಯಕ ಮತ್ತೊಂದು ಕುರುಬ ನಾಯಕನಿಗೆ, ಇಬ್ಬರಿಗೂ ಪ್ರತಿಜ್ಞೆ ಮಾಡಿದ್ರು, ಪ್ರಮಾಣ ಕೊಟ್ಟಿದ್ರು, ನಿಮ್ಮಿಬ್ಬರಿಗೂ 2.5 ವರ್ಷ ಪವರ್ ಶೇರಿಂಗ್ ಅಧಿಕಾರ ಹಂಚಿಕೆ ಮಾಡಿಕೊಳ್ಳಿ ಅಂತ. ಈಗಾಗಲೇ 2.5 ವರ್ಷ ಪೂರ್ತಿಗೊಂಡಿದೆ. ಪೂರ್ಣಾವಧಿ ಅಂದರೆ 5 ವರ್ಷ ನಾನೇ ಅಂತೇಳಿ CM ಸಿದ್ದರಾಮಯ್ಯ ಹೇಳ್ಕೊತಾರೆ. ಹಾಗಾದರೆ ಈ ಪವರ್ ಶೇರಿಂಗ್ ವಿಚಾರ ಎಲ್ಲಿ ಹೋಯ್ತು? ಅಧಿಕಾರ ಹಂಚಿಕೆ ಆಗೋದಿಲ್ವಾ? ಮೂವರಿಗೆ ಮಾತ್ರ ಪವರ್ ಶೇರಿಂಗ್ನ ಸತ್ಯ ಗೊತ್ತಿರೋದು ಅಂತ ಹೇಳಿ ಕಾಂಗ್ರೆಸ್ನ MLC ಹೇಳ್ತಾರೆ. ಆ ಮೂವರು ಯಾರು ಅಂತ ಕೇಳಿದ್ರೆ, ಒಂದು ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸಂಸದೆ ಸೋನಿಯಾ ಗಾಂಧಿ, ಜೊತೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಈ ಮೂವರಿಗಲ್ಲದೆ ಇನ್ನೊಬ್ಬರಿಗೆ ಗೊತ್ತಿಲ್ಲ ಆ ರಹಸ್ಯ. ಏನೇನಾಗಿದೆ, ಏನಾಗಬಹುದು ಅನ್ನೋ ಸತ್ಯ ಆ ಮೂವರಿಗೆ ಮಾತ್ರ ಗೊತ್ತು. ಪವರ್ ಶೇರಿಂಗ್ ಒಪ್ಪಂದದ ಆ ರಹಸ್ಯ ಬೇರೆ ಯಾರಿಗೂ ಗೊತ್ತಿಲ್ಲ. ನವೆಂಬರ್ ಕ್ರಾಂತಿ ಸನಿಹದಲ್ಲಿ BK ಹರಿಪ್ರಸಾದ್ ಸ್ಫೋಟಕ ಬಾಂಬ್. ಈ ಬಗ್ಗೆ ಮಾತನಾಡದಂತೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ ಅಂತ ಹೇಳಿ BK ಹರಿಪ್ರಸಾದ್ ಹೇಳ್ತಾರೆ. ನಿಜಕ್ಕೂ ಸಿದ್ದು DK ನಡುವೆ ನಡೆದಿದೆಯಾ ಪವರ್ ಶೇರಿಂಗ್ ಒಪ್ಪಂದ? ಕಾಂಗ್ರೆಸ್ ಪಕ್ಷದಲ್ಲಿ ನಡೆದು ಹೋಗುತ್ತಾ ನವೆಂಬರ್ ಕ್ರಾಂತಿ? ರಾಜಣ್ಣ ಒಂದು ಕಡೆ ಹೇಳ್ತಾರೆ, ನವೆಂಬರ್ ಬರಲಿ, ಒಂದು ರಾಜಕೀಯ ವಿಪ್ಲವ ಆಗುತ್ತೆ. ಆ ರಾಜಕೀಯ ವಿಪ್ಲವದ ಒಳಗೇನೇನಾಗುತ್ತೆ ಅನ್ನೋದನ್ನ ಹೇಳಲ್ಲ ಅವರು. CM ಬದಲಾಗ್ತಾರಾ? ಸಿದ್ದರಾಮಯ್ಯರ ಕ್ಯಾಬಿನೆಟ್ ರೀಶಫಲ್ ಆಗುತ್ತಾ? ಅಥವಾ ಯಾವುದಾದ್ರೂ ಪ್ರಭಾವಿ ನಾಯಕ ರಾಜೀನಾಮೆ ಕೊಟ್ಟು BJPಗೆ ಹೋಗ್ತಾರಾ? ಇದ್ಯಾವುದನ್ನು ಹೇಳೋದಿಲ್ಲ ರಾಜಣ್ಣ. ಒಟ್ಟಿನಲ್ಲಿ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲಿ ಕ್ರಾಂತಿ? ಕ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ. ಆದರೆ ಅದಕ್ಕೂ ಮೀರಿಸಿದ ಒಂದು ಸ್ಫೋಟಕ ಹೇಳಿಕೆ ಈಗ BK ಹರಿಪ್ರಸಾದ್ ಕೊಟ್ಟಿರೋದು. ಅಧಿಕಾರ ಹಂಚಿಕೆ ವಿಚಾರ ಕಾಂಗ್ರೆಸ್ಸಿನ 3 ಮೇಧಾವಿಗಳಿಗೆ ಗೊತ್ತಿದೆ. ಆ ಮೇಧಾವಿಗಳ ಪೈಕಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ, ಈ ಮೂವರಿಗಲ್ಲದೆ ಇನ್ಯಾರಿಗೂ ಗೊತ್ತಿಲ್ಲ. ಹಾಗಾದರೆ ನಿಜಕ್ಕೂ ಕೂಡ ಕ್ರಾಂತಿ ಆಗುತ್ತಾ? ಹೈಕಮಾಂಡ್ನ ನಾಯಕರು ಈಗಾಗಲೇ ರಾಜ್ಯ ಮಟ್ಟದ ನಾಯಕರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರಂತೆ, ಈ ಬಗ್ಗೆ ಬಹಿರಂಗವಾಗಿ ಮಾತನಾಡಕೂಡದು ಅಂತ ಹೇಳಿ. ಅದನ್ನು ಹೇಳ್ತಿರೋದು BK ಹರಿಪ್ರಸಾದ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.